ಮೂರ್ನಾಲ್ಕು ಥರ ಮಾಡ್ಕೋಬೋದು. ಇದು ದೇಹಕ್ಕೆ ಭಾಳ ತಂಪು. ಹಾಲು ಆಗ್ಬೇಕು. ಬಾ ಎಲ್ಲರಿಗೂ ಒಳ್ಳೇದಾ? ಎಲ್ಲ ಏಜ್ಗೂ ಒಳ್ಳೇದು. ಆಡೋ ಆಟ ಆಡ್ಕೊಂಡು ಬಂದಿರೋ ಮಕ್ಕಳಿಂದ ಮುದುಕರ ತನಕ ಯಾವಾಗ ಬೇಕಾದ್ರೆ ತಿನ್ಬೋದು. ಅರುಣ್ ಸಾರ್ ಅಂತೂ ನಮ್ಮ ವ್ಯಾಪಾರನ್ನೇ ತಿರುಗಿಸ್ಬಿಟ್ರು, ಬದಲಿ ಮಾಡ್ಬಿಟ್ಟಿದ್ದಾರೆ. ಇಷ್ಟೇ ನೀರು ಗಂಜಿ ಅಂದ್ರೆ ಹಿಂಗೇನೆ ಒಂಚೂರು ತುಪ್ಪ ಹಾಕೊಂಡು ಸ್ವಲ್ಪ ತಿಂದ್ರೆ ಬಹಳ ಒಳ್ಳೇದು. ಬೇಸಿಗೆ ಸಮಯ ಇಂಥ ಅದ್ಭುತ ಒಂದು ರುಚಿಯ ಗಂಜಿ ಎಲ್ಲಿ ಸಿಗ್ಬೇಕು? ನಿಮ್ ಕೈ ರುಚಿ. ವಾವ್, ನೀವು ಒಂದು ಮಾತು ಹೇಳಿದ್ರಿ, ಮಗುವಿಂದ ಹಿಡಿದು ಯಾರು ಬೇಕಾದ್ರು. ವೀಕ್ಷಕರೇ ನೋಡಿ, ಅಹಲ್ಯ ಅಮ್ಮರು, ನಿಮಗೂ ನಮಸ್ಕಾರ. ಅಮ್ಮ, ನಿಮಗೂ ನಮಸ್ಕಾರ. ಕಾಲಕ್ಕೆ ತಕ್ಕಂತೆ ನಾವು ಇರ್ಬೇಕು ಅಂತ ಅಣ್ಣವ್ರು ಹೇಳ್ತಿದ್ರು. ಕುವೆಂಪು ಅಂತ ಹೇಳಿದ್ರು, ಮಾನವ ಹೆಂಗಂದ್ರೆ ಚಳಿ ಅಂದ್ರೆ ಎಷ್ಟು ಚಳಿ ಅಂತೀವಿ, ಮಳೆ ಅಂದ್ರೆ ಓಹೋ ಏನ್ ಮಳೆ ಅಂತೀವಿ, ಈಗ ಬೇಸಿಗೆ ಅಂದ್ರೆ ಆಹಾ ಕೆಟ್ಟ ಬಿಸಿಲು ಅಂತೀವಿ. ಅಮ್ಮ ಅಂತವ್ರು ಇದ್ದು ಬಿಟ್ರೆ ಕಾಲಕ್ಕೆ ತಕ್ಕಂತ ಅಡಿಗೆ ಮಾಡ್ಕೊಂಡು ಸವಿಬಹುದು. ಅದು ಆರೋಗ್ಯಕರವಾಗಿ ಇರ್ತದೆ, ಆ ಕಾಲಕ್ಕೆ ತಕ್ಕಂತೆ ಇರ್ತದೆ. ಇವತ್ತು ಬೇಸಿಗೆಗಾಲಕ್ಕೆ ಕೆಂಪಕ್ಕಿದು ಕಾಯಿಗಂಜಿ ಅವ್ರ ಹಳೆ ಕಾಲದ್ದು, ಅವರ ಶೈಲಿದು, ಅವರ ಬಳುವಳಿ ಇದು. ಇವಾಗ ಕಾಯಿಗಂಜಿ ಇಂಗ್ರೀಡಿಯೆಂಟ್. ಅಮ್ಮ ಎಷ್ಟು ಇಟ್ಕೊಂಡಿದ್ರಿ ಇವತ್ತು? ಏನೇನು ಇಟ್ಕೊಂಡಿದ್ರಿ? ತೆಂಗಿನ ಅಕ್ಕಿ 3/4 ಪಾವು ಕೆಂಪಕ್ಕಿ ಇಟ್ಕೊಂಡು, ಆಮೇಲೆ ಅದಕ್ಕೆ ರುಬ್ಬಾಕಕ್ಕೆ ತೆಂಗಿನಕಾಯಿ 1 ಬಟ್ಲು, ಅದಕ್ಕೆ ಏಲಕ್ಕಿ 6-7 ಇಟ್ಕೊಂಡಿದೀವಿ, ಗಸಗಸೆ ಹುರಿದು ಹಾಕೊಳ್ಳಿ. ಇಷ್ಟೇ ಇಂಗ್ರೀಡಿಯೆಂಟ್. ಕಾಯಿಗಂಜಿ ರೆಡಿ. ಕಾಯಿಗಂಜಿ ರೆಡಿ ಆಗ್ಬಿಡುತ್ತೆ. ಮೊದಲನೇದಾಗ ಅಕ್ಕಿ ತೊಳ್ಕೊಳ್ಳೋದು. ತೊಳ್ಕೊಂಬಿಡೋಣ. ಆಕ್ಚುಲಿ 3/4 ಪಾವು ಅಂದ್ರೆ ಲೆಕ್ಕದಲ್ಲಿ ನೋಡಿದ್ರೆ 330 ಗ್ರಾಮ್ಸ್ ಒಂದು. ಹೌದು ಹೌದು. ಅಂದ್ರೆ 3/4 ಪಾವು ಅಂದ್ರೆ 200 1/4 ಕೆಜಿ. ಆಮೇಲೆ ಕೆಂಪಕ್ಕಿ ಚೆನ್ನಾಗಿ ಒದಗತ್ತೆ ಬೇರೆ. ಹೌದೌದು. ತೊಳೆದಿದ್ ನೀರ್ ಚೆಲ್ಬಿಟ್ಟು ಅಕ್ಕಿಗೆ ಕುಕ್ಕರ್ಗೆ ಇವಾಗ ಹೊಸ ನೀರ್ ಹಾಕೋಬೇಕು. ಒಂದಕ್ಕೆ 3 ಲೋಟ ಇಡ್ಬೇಕು. 1:3. 1:3. ಇದು LPG ಗ್ಯಾಸ್ ಅಂದ್ರೆ ಇದೆ. ಇವಾಗ ಒಂದು 20 ಗ್ರಾಮು ಗಸಗಸೆ, ಆಮೇಲೆ ಈ ಏಲಕ್ಕಿ ಕಾಯಿ, ತೆಂಗಿನಕಾಯಿ ನುಣ್ಣಗೆ ರುಬ್ಕೋಬೇಕು. ಅನ್ನ ಕುಕ್ಕರ್ ಕೂಗೋ ತನಕ ಬರ್ದೆ ಹಾಕು, ಅಷ್ಟು ಹಾಕ್ಬಿಡ ಮನೆ. ಫಸ್ಟು ಗಸಗಸೆ ಏಲಕ್ಕಿ ಪುಡಿ ಮಾಡ್ಕೊಳ್ಳೋಣ. ಅದಕ್ಕೆ ಕಾಯಿ ಹಾಕೋಬೇಕು. ಹಾಲು ಆಗ್ಬೇಕು. ತೆಂಗಿನಕಾಯಿ, ಗಸಗಸೆ, ಏಲಕ್ಕಿ ರುಬ್ಬಿದ್ದು ರೆಡಿಯಾಗಿ ಹಿಂಗ್ ಸಾಫ್ಟ್ ಆಗಿರ್ಬೇಕು. ಕುಕ್ಕರ್ ಕೂಲ್ ಆಗ್ತಾ ಇದೆ. ಇವಾಗ ಕುಕ್ಕರ್ ತೆಗೆದು ಗಂಜಿ ಮಾಡೋದು. ಗಂಜಿನಲ್ಲಿ 3-4 ಥರ ಇರುತ್ತೆ. ಇದು ಒಂದು ವಿಧ. ಇದು ಕಾಯಿ ಮತ್ತು ಅಕ್ಕಿ ರುಬ್ಬಾಕಿದ್ದೀವಿ, ಗಸಗಸೆ ಅದೆಲ್ಲ. ಕೆಲವರು ಮಜ್ಜಿಗೆ ಮತ್ತು ತೆಂಗಿನಕಾಯಿ ರುಬ್ಬಾಕಿ ಮಾಡೋರು ಇದ್ದಾರೆ. ಆಮೇಲೆ ಮೊಸರಿಗೆ ಹಸಿಮೆಣ್ಸಿಕಾಯಿ ಹಾಕಿ ಮಾಡೋರು ಇದ್ದಾರೆ. 3-4 ಥರ ಮಾಡ್ಕೊಬೋದು. ಇದು ದೇಹಕ್ಕೆ ಭಾಳ ತಂಪು. ಯಾವಾಗಾರು ತಿನ್ನಲಿ, ಬೆಳಗ್ಗೆನಾರು ತಿನ್ನಲಿ, ಮಧ್ಯಾಹ್ನಾರು ತಿನ್ನಲಿ, ಯಾವಾಗಲೂ ದೇಹನ ತಂಪಾಗಿಟ್ಟಿರುತ್ತೆ. ಈ ಬಿಸಿಲುಗಾಲದಲ್ಲಿ ಭಾಳ ಉಷ್ಣ, ಎಲ್ಲರಿಗೂ ಮೈ ಹೀಟಾಗಿರುತ್ತೆ ಅಂತಂದ್ಬಿಟ್ಟು ಇದನ್ನು ಮಾಡ್ತಾ ಇರ್ತಾರೆ. ನಮ್ಮ ಉಡುಪಿ ಕಡೆಯಲ್ಲಿ ಮತ್ತು ನಮ್ಮ ಬ್ರಾಹ್ಮಣರ ಶೈಲಿಲಿ ತಯಾರಾಗೋದು. ಎಲ್ಲರಿಗೂ ಒಳ್ಳೇದಾ? ಎಲ್ಲ ಏಜ್ಗೂ ಒಳ್ಳೇದು. ಆಟ ಆಡ್ಕೊಂಡು ಬಂದಿರೋ ಮಕ್ಕಳಿಂದ ಮುದುಕರ ತನಕ ಯಾವಾಗ ಬೇಕಾದ್ರೆ ತಿನ್ಬೋದು. ಇವಾಗ ರುಬ್ಬಿದ್ದು ಹಾಕಿ ಕಾಯಿ ಗಂಜಿನ ಸರಿ ಮಾಡ್ಕೊಳ್ಳಿ. ಬಟ್ ಇದಕ್ಕೊಂದು ಸ್ವಲ್ಪ ನೀರು ಹಾಕಮ್ಮ. ಇದು ಹಾಕಿದ್ರೆ ಅನ್ನದಲ್ಲಿ ಒಂದು ಗಮಲ್ ಬರುತ್ತೆ. ಮೊದಲೇ ಕೆಂಪಕ್ಕಿ ಯಾವಾಗ್ಲೂ ದೇಹಕ್ಕೆ ತಂಪು. ಹೌದು. ಆಮೇಲೆ ಶುಗರ್ ಇದ್ರೆ ಒಂದ್ ಸ್ವಲ್ಪ ತಿಂದ್ರು ಯಾವ ತರ ತೊಂದರೆ ಆಗಲ್ಲ. ಇದು ಹೌದು. ಕೆಂಪಕ್ಕಿದ ಗಮಲು ಇರ್ತದೆ, ಒಂಥರ ಕೆಂಪಕ್ಕಿ ಗಮಲು ಇರುತ್ತೆ. ಫ್ಲೇವರ್. ಹೌದು.
ಉಳಿದಿರೋ ನೀರು ಹಾಕೊಂಡ್ವಿ. ಚೂರು ಬೇಕು. ಕೃಷ್ಣ ವಾಸುದೇವ ಉಪ್ಪ ಕಣ. ಶೇರು ಅಕ್ಕ ಒಲೆ ಮೇಲಿಟ್ಟು ಒಂದು ಸ್ವಲ್ಪ ಹೊತ್ತು ಆ ನೀರಿನಲ್ಲಿ ಈ ಕೆಂಪಕ್ಕಿ ಕುದ್ರೆ ಗಂಜಿ ರೆಡಿ ಆಗತ್ತೆ. ಕ್ಯಾಟ್ರಿಂಗ್ ಇವತ್ತು ಮಾಡ್ಬೇಕು ಅಂದ್ರೆ ಎಷ್ಟು ಮುಂದುವರೆದಿದೆ ಅಂದ್ರೆ ನಂಗೆ ಒಂಥರ ನೆನೆಸ್ಕೊಂಡ್ರೆ ಬಹಳ ಖುಷಿ ಆಗತ್ತೆ. ಇವಾಗ 45 ವರ್ಷದ ಹಿಂದಿನ ಮಾತು. ಕೇವಲ 11 ರೂಪಾಯಿ ಇಟ್ಕೊಂಡು ನಮ್ಮ ಫ್ರೆಂಡು ಸಾವಿತ್ರಮ್ಮ ಅಂತ ಇಲ್ಲೇ ಇದ್ರೊಳಗಿದ್ದಾರೆ ಗಾಯತ್ರಿ ನಗರದಲ್ಲಿ. ಅವ್ರು ನನಗೆ ಬಹಳ ಒಳ್ಳೆ ಸ್ನೇಹಿತರು. ಅವರು ಬಾರೆ ಮನೇಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡ, ಏನಾರು ಕಲಿಕೆ ಇರುತ್ತೆ ಮಾಡ್ಬೋದು ಅಂತೇಳಿ ಜಾಮ್ ಶುರು ಮಾಡಿ ನಾನು ಈ ಕಾರ್ಯ ಶುರು ಮಾಡಿದ್ದು. ಅವತ್ತಿನಿಂದ ಇಲ್ಲಿ ತನಕ ಒಳ್ಳೆ ಸಾಗುವರಿ. ನಮ್ಮ ಭಾರತಿ ಬಂದ್ಮೇಲಂತೂ ಅದೇ ಡಬ್ಬಲ್ ಆಗೋಯ್ತು. ಅರುಣ್ ಸಾರ್ ಅಂತೂ ನಮ್ಮ ವ್ಯಾಪಾರನ್ನೇ ತಿರುಗಿಸ್ಬಿಟ್ರು, ಬದಲಿ ಮಾಡ್ಬಿಟ್ಟಿದ್ದಾರೆ. ಅಷ್ಟು ಚೆನ್ನಾಗಿದೆ ನಿಜವಾಗಲೂ. ಯಾರಿಗೋ ಪೊಂಗಲ್ ಆರ್ಡರ್ ಇತ್ತು. ಪೊಂಗಲ್ ಆರ್ಡರ್ ಇತ್ತು. ಎಷ್ಟು ಇದು ಪ್ಲೇಟ್ಸ್? ಇದು ಆ ಥರ 20 ಪ್ಲೇಟ್ಸ್. ಅದು 20 ಪ್ಲೇಟ್ಸ್ ಇವತ್ತು ಆರ್ಡರ್ ಇದೆ. ಪೊಂಗಲ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನಿಮ್ ತಂಜಾವೂರು ಶೈಲಿ ಎಲ್ಲ ರೆಡಿ ಆಗ್ತಾ ಇದೆ. ರೆಡಿ ಆಯ್ತಲ್ಲ, ಆಲ್ಮೋಸ್ಟ್ ರೆಡಿ ಆಯ್ತಿದು. ಓಹೋ, ಇಷ್ಟೇ ನೀರು ಇರುತ್ತೆ ಅದು ಗಂಜಿ ಅಂದ್ರೆ. ಗಂಜಿ ಅಂದ್ರೆ ಹಿಂಗೇನೆ ಒಂಚೂರು ತುಪ್ಪ ಹಾಕೊಂಡು ಸ್ವಲ್ಪ ತಿಂದ್ರೆ ಬಹಳ ಒಳ್ಳೇದು. ಆಯ್ತು, ರೆಡಿ ಆಗಿದೆ. ಇವಾಗ ಆಫ್ ಮಾಡ್ಬಿಡೋದು. ಅಮ್ಮ ಈಗ ಗಂಜಿ ಇಳಿಸಿದ್ವಿ, ರೆಡಿ ಆಯ್ತು, ಎಲ್ಲ ರೆಡಿ ಆಗಿದೆ. ಇವಾಗ ಒಂದ್ ತಟ್ಟೆಗೆ ಹಾಕೊಂಡು ಅರುಣ್ಗೆ ರುಚಿ ಕೊಡೋದು. ಸೂಪರ್. ಬಿಸಿ 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 ಕಾಯಿ ಗಂಜಿ. ಅಬ್ಬಾ, ಬೇಸಿಗೆಗೆ ಅಕ್ಕಿ ಗಂಜಿ ರೆಡಿ ಆಗಿದೆ. ಇದನ್ನ ಮೇಲ್ಗಡೆ ತುಪ್ಪ ಹಾಕೊಂಡು ಬಿಸಿ ಬಿಸಿಯಾಗಿ ಉಪ್ಪಿನಕಾಯಿ ಹಾಕೊಂಡು ಇಲ್ಲ ಮೊಸರು ಹಾಕೊಂಡು ಯಾವ ಥರ ಬೇಕಾದ್ರೆ ರುಚಿ ತಿನ್ಬೋದು. ನೀವು ಬೇಸಿಗೆ ಗಾಲಕ್ಕೆ ಮಾಡಿಕೊಂಡು ಕಾಮೆಂಟ್ಸ್. ಬಾ, ನಿಮ್ಮ ಕೈ ರುಚಿ ನಮಗೆ ಮತ್ತೆ ಸಿಗ್ತಾ ಇದೆ ಇವತ್ತು. ಅಕ್ಕಿ ಕಾಯಿ ಗಂಜಿ ತುಪ್ಪ ಹಾಕಿ ಕೊಟ್ಬಿಟ್ರೆ ಬಿಸಿ ಬಿಸಿ ಬೇರೆ ಇದೆ. ಇದು ಕಾಯ್ದು ಎಲ್ಲ ಅದೊಂದು ಬೆಳ್ಳಗೆ ಗಂಜಿ ಥರನೇ ಲೇಪನ ಎಲ್ಲ ಇರುತ್ತೆ ಅಕ್ಕಿ ಮೇಲೆ. ಆ ಕೆಂಪಕ್ಕಿದು ಫ್ಲೇವರು. ಬೇಸಿಗೆ ಸಮಯ, ಇಂಥ ಅದ್ಭುತ ಒಂದು ರುಚಿಯ ಗಂಜಿ ಎಲ್ಲಿ ಸಿಗಬೇಕು? ನಿಮ್ಮ ಕೈ ರುಚಿ. ವಾವ್, ನೀವೊಂದು ಮಾತು ಹೇಳಿದ್ರಿ, ಮಗುವಿಂದ ಹಿಡಿದು ಯಾರು ಬೇಕಾದ್ರು. ಸೂಪರ್ ಆಗಿದೆ. ಆ ಯಾಲಕ್ಕಿ ಫ್ಲೇವರು ಸಿಗುತ್ತೆ. ಆಮೇಲೆ ಹಾಲು, ಕಾಯಿ ಹಾಲು, ಆಮೇಲೆ ಕೆಂಪಕ್ಕೆ ಬಿಡಿ ಯಾವಾಗ್ಲೂ ಚೆನ್ನ. ಅದು ನೀವು ಅಗಿತಾ ಇದ್ರೆ ನಿಮ್ಗೆ ಅನ್ಸುತ್ತೆ ಅದು ಫ್ಲೇವರೇ ಒಳಗಡೆ ಬರ್ತಾ ಇರುತ್ತೆ ಹೊರಗಡೆ. ಹೌದು. ಆಮೇಲೆ ಹೊಟ್ಟೆಗೆ ತಂಪು. ಸೂಪರ್. ಉಪ್ಪೆಲ್ಲ ಸರಿಯಾಗಿದೆಯಾ ಮಗು? ಎಲ್ಲ ಪರ್ಫೆಕ್ಟು. ಹೌದಾ? ಇನ್ಮೇಲೆ ನಮ್ಮನೆಗಿದ್ದು ಪಕ್ಕ. ಹೌದು. ಬೇಸಿಗೆ ಮುಗಿಯೋವರೆಗೂ ಇದಿರ್ಲೇಬೇಕು, ವಾರಕ್ಕೊಂದು 3 ಸಲ. ಅಷ್ಟು ಚೆನ್ನಾಗಿದೆ. ಹೌದು, ಒಳ್ಳೆ ಸಮಯಕ್ಕೆ, ಸಾಯಂಕಾಲ ಸಮಯಕ್ಕೆ ಸಿಕ್ಕಿದ್ದು ಇದಿರ್ಬೇಕು ಇವಾಗ. ಸೊ ಮುಂದಿನ ಸಂಜೆಗೆ ಮತ್ತೊಂದು ರೆಸಿಪಿ ಬರ್ತೀವಿ. ಹಬ್ಬಕ್ಕೂ ಒಳ್ಳೊಳ್ಳೆ ರೆಸಿಪಿ ತೋರಿಸ್ತಾ ಇದ್ದಾರೆ. ಈಗ ಕಾಲಕ್ಕೂ ಮತ್ತೆ ಸಿಗೋಣ. ನಮಸ್ಕಾರ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.